ಡಿಯರ್ ಫ್ರೆಂಡ್ಸ್, ವೈಐನಲ್ಲಿ ಒಂದು ಐ ಡಿಗೆ ಒಂದೇ ಇಮೇಲ್ ಐ ಡಿ, ಸೇಮ್ ಇಮೇಲ್ ಐ ಡಿ ಬೇರೆ ಬೇರೆ ಐ ಡಿಯಲ್ಲಿದ್ದರೆ ಅದು ವರ್ಕ್ ಆಗೋದಿಲ್ಲ. ಅದೇ ರೀತಿ SMG ವ್ಯಾಲೆಟ್ ಅಡ್ರೆಸ್ ಕೂಡ ಒಂದು ಐ ಡಿಗೆ ಒಂದೇ ಅಡ್ರೆಸ್. ಸೊ ಹಾಗಾದರೆ ನಮ್ಮಲ್ಲಿ ಇರೋಂಥ SMG ವ್ಯಾಲೆಟ್ ಏನು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ, ಒಂದು ಡೌನ್ಲೋಡ್ನಲ್ಲಿ ಬೇರೆ ಬೇರೆ ವ್ಯಾಲೆಟ್ ಅಡ್ರೆಸ್ಸನ್ನು ಯಾವ ರೀತಿ ಆ್ಯಡ್ ಮಾಡೋದು, ಸೊ ಅದನ್ನು ಐ ಡಿಯಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಇಮೇಲ್ ಐ ಡಿನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನೋಡೋಣ. ಆ್ಯಡ್ ಅನದರ್ ಅಕೌಂಟ್. ಇಲ್ಲಿ ಮತ್ತೆ ನಾನು ಜಿಮೇಲ್ ಐ ಡಿನೇ ನಾನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ಗೂಗಲನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನ್ ಲಾಕ್ ಪಾಸ್ವರ್ಡನ್ನು ಹಾಕಿ, ನೆಕ್ಸ್ಟ್ ಇಮೇಲ್ ಐ ಡಿನ ಕ್ರಿಯೇಟ್ ಮಾಡ್ತಾ ಇರೋಂಥದ್ದು ಹೊಸದಾಗಿ, ಅದಕ್ಕೆ ಕ್ರಿಯೇಟ್ ಅಕೌಂಟ್ ಫಾರ್ ಮೈ ಸೆಲ್ಫ್ ಇದನ್ನು ಕ್ಲಿಕ್ ಮಾಡಿ. ಫಸ್ಟ್ ನೇಮ್ ನಿಮ್ಮ ಹೆಸರನ್ನು ಕೊಡಿ. ಲಾಸ್ಟ್ ನೇಮಲ್ಲಿ ಸೋಲ್ಮ್ಯಾಕ್ಸ್ ಐ ಡಿ ಏನು ನೀವು ಯೂಸರ್ ನೇಮ್ ಹಾಕಿದ್ದೀರಾ ಅದನ್ನು ಕೊಡಿ. ಮುಂದೆ ನಿಮಗೆ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ನಿಮ್ಮ ಒರಿಜಿನಲ್ ಡೇಟ್ ಆಫ್ ಬರ್ತನ್ನೇ ಕೊಡಿ. ಇದು ಮುಂದೆ ನಿಮಗೆ ಯೂಸ್ ಆಗುತ್ತೆ. ಸೊ ಈ ಎಲ್ಲ ಡೀಟೇಲ್ಸನ್ನು ಹಾಕಿ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮಗೆ ಇಲ್ಲಿ ಕ್ರಿಯೇಟ್ ಯುವರ್ ಓನ್ ಇಮೇಲ್ ಅಡ್ರೆಸ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಕೆಳಗಡೆ ನಿಮ್ಮ ಹೆಸರು ಮತ್ತು ನಿಮ್ಮ ಯೂಸರ್ ನೇಮ್, ಯಾಕೆಂತ ಹೇಳಿದರೆ ಯೂಸರ್ ನೇಮು ಸೋಲ್ಮ್ಯಾಕ್ಸಿನ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿದರೆ ನಿಮಗೆ ಯೂಸ್ ಆಗುತ್ತೆ. ಅದರ ಮೇಲೆ ಒಂದು ಕ್ರಿಯೇಟ್ ಮಾಡಿಕೊಂಡು ನಿಮಗೆ ಬೇಕಾಗಿರೋಂಥ ಒಂದು ಪಾಸ್ವರ್ಡನ್ನು ಇಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿ ಐ ಅಗ್ರಿ. ಸೊ ಇಲ್ಲಿಗೆ ನಿಮ್ಮ ಇಮೇಲ್ ಐ ಡಿ ಏನಾಯಿತು, ಹೊಸದಾಗಿ ಒಂದು ಕ್ರಿಯೇಟ್ ಆಯಿತು. ಆಲ್ರೆಡಿ ನಿಮ್ಮ ಹತ್ರ ಒಂದು ಇಮೇಲ್ ಐ ಡಿ ಇದೆ, ಅದ್ರ ಜೊತೆಗೆ ಮತ್ತೊಂದು ಇಮೇಲ್ ಐ ಡಿ ಇಲ್ಲಿ ಏನಾಗಿದೆ ಕ್ರಿಯೇಟ್ ಆಗಿದೆ. ಇಲ್ಲಿ ನಾನು ಬೇರೆ ಬೇರೆ ಇಮೇಲ್ ಐ ಡಿನ ಕ್ರಿಯೇಟ್ ಮಾಡಿದ್ದೀನಿ. ರೈಟ್ ಕಾರ್ನರಲ್ಲಿ ಟಚ್ ಮಾಡಿದರೆ ನೀವು ನೋಡ್ಬೋದು. ಈಗ ಕ್ರಿಯೇಟ್ ಮಾಡಿರೋಂಥದ್ದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ಹೊಸದಾಗಿ ಒಂದು ಇಮೇಲ್ ಐ ಡಿ ಇಲ್ಲಿ ಏನಾಗಿದೆ ಕ್ರಿಯೇಟ್ ಆಗಿದೆ. ಈಗ ನನ್ನ SMG ವ್ಯಾಲೆಟನ್ನು ಓಪನ್ ಮಾಡಿದ್ದೀನಿ. ಇಲ್ಲಿರೋಂಥ ವ್ಯಾಲೆಟ್ ಅಡ್ರೆಸ್ಸನ್ನು ಕಾಪಿ ಮಾಡಿಕೊಂಡು ಇದನ್ನು ಒಂದು ಕಡೆ ಸೇವ್ ಮಾಡ್ತಾಯಿದ್ದೀನಿ. ನಾನು ನನ್ನ ವಾಟ್ಸಪ್ಪಲ್ಲೇ ಸೇವ್ ಮಾಡ್ತಾಯಿದ್ದೀನಿ. ಐ ಡಿನ ಮೆನ್ಷನ್ ಮಾಡಿ. ಯಾವ ವ್ಯಾಲೆಟ್ ಅಡ್ರೆಸ್ಸು ಯಾವ ಐ ಡಿದು ಅಂತೇಳಿ ಗೊತ್ತಾಗಬೇಕು, ಅದಕ್ಕೆ ಐ ಡಿನ ಮೆನ್ಷನ್ ಮಾಡಿ. ಈಗ ಈ ವ್ಯಾಲೆಟಲ್ಲಿ ಇದರ ಒಂದು ಪ್ರೈವೇಟ್ ಕೀ, ಕೆಳಗಡೆ ಪ್ರೊಫೈಲನ್ನು ಕ್ಲಿಕ್ ಮಾಡಿ ಅಕೌಂಟ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿದಾಗ ವ್ಯೂ ಪ್ರೈವೇಟ್ ಕೀ ಇದನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಪ್ರೈವೇಟ್ ಕೀ ನಿಮಗೆ ಸಿಗುತ್ತೆ. ಆ ಪ್ರೈವೇಟ್ ಕೀಯನ್ನು ಕಾಪಿ ಮಾಡಿಕೊಂಡು ನಿಮ್ಮ ಇಮೇಲ್ಗೆ ಹೋಗಿ ನಿಮ್ಮ ಇಮೇಲ್ಗೆ ಕಳಿಸ್ಕೊಬೇಕು. ಅದನ್ನು ಬೇರೆ ಯಾರಿಗೂ ಕೂಡ ಇದನ್ನು ಫಾರ್ವರ್ಡ್ ಮಾಡಬೇಡಿ, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕಬೇಡಿ. ನೀವು ಇದನ್ನು ಬೇರೆ ಯಾರಿಗಾದರೂ ಫಾರ್ವರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ನಿಮ್ಮ ಅಕೌಂಟ್ ಹ್ಯಾಕ್ ಆಗುತ್ತೆ, ನಿಮ್ಮ ಟೋಕನ್ ಎಲ್ಲವೂ ಕೂಡ ಕಳೆದೋಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ಇಮೇಲ್ ಐ ಡಿಯಿಂದ ನಿಮ್ಮ ಇಮೇಲ್ ಐ ಡಿಗೆ ಕಳಿಸ್ಕೊಳ್ಳಿ. ಸಬ್ಜೆಕ್ಟ್ ಯೂಸರ್ ನೇಮ್ ಏನಿದೆ, SMG ಐ ಡಿ ಯೂಸರ್ ನೇಮ್ ಇದೆ ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಕೆಳಗಡೆ ನೀವು ಕಾಪಿ ಮಾಡಿರೋಂಥ ಪ್ರೈವೇಟ್ ಕೀಯನ್ನು ಪೇಸ್ಟ್ ಮಾಡಿ. ಈಗ ಮತ್ತೆ ಐ ಡಿನ ಓಪನ್ ಮಾಡಿ, ಪ್ರೊಫೈಲನ್ನು ಕ್ಲಿಕ್ ಮಾಡಿ. ನಿಮ್ಮ ಒಂದು ಪಾಸ್ವರ್ಡ್, ತುಂಬ ಮುಂಚೆ ಈ ಒಂದು ವ್ಯಾಲೆಟನ್ನು ಓಪನ್ ಮಾಡ್ಕೊಂಡಿದ್ರೆ ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಪಾಸ್ವರ್ಡನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಾನಿಲ್ಲಿ ಹೊಸ ಪಾಸ್ವರ್ಡನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈ ಒಂದು ಆ ಪಾಸ್ವರ್ಡನ್ನು ಕೂಡ ನಾವು ಒಂದು ಕಡೆ ಜೋಪಾನವಾಗಿ ಇಟ್ಕೋಬೇಕಾಗುತ್ತೆ. ಎಗೈನ್ ಮತ್ತೆ ನಾನು ಪ್ರೊಫೈಲ್ಗೆ ಹೋಗಿ ಇದನ್ನು ಲಾಗೌಟ್ ಮಾಡ್ತಾ ಇದ್ದೀನಿ. ಕೆಳಗಡೆ ಲಾಗಿನ್ ವಿತ್ ಇಮೇಲ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಲಾಗಿನ್ ಆಪ್ಷನ್ಸ್ ತೋರಿಸುತ್ತೆ. ಈಗ ನಾನು ಹೊಸದಾಗಿ ಪಾಸ್ವರ್ಡನ್ನು ಏನು ಸೆಟ್ ಮಾಡಿದ್ದೀನಿ ಅದು ವರ್ಕ್ ಆಗುತ್ತಾ ಅಂತ ಹೇಳಿ ಇಲ್ಲಿ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಎಗೈನ್ ಇಮೇಲ್ ಐ ಡಿನ ಹಾಕಿ ಕೆಳಗಡೆ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡ್ತಾ ಇದ್ದೀನಿ. ಸೊ ಈಗ ಲಾಗಿನ್ ಮಾಡ್ತಾ ಇದ್ದಾಗ ಏನಾಯಿತು, ನನ್ನ ಒಂದು ವ್ಯಾಲೆಟ್ ಇಲ್ಲಿ ಓಪನ್ ಆಗುತ್ತೆ. ಅಂದರೆ ನಾನು ಯೂಸರ್ ನೇಮು ಇಲ್ಲ ಇಮೇಲ್ ಐ ಡಿ ಇದೆಲ್ಲದನ್ನು ಕೂಡ ಕರೆಕ್ಟಾಗಿ ಬರೆದಿಟ್ಕೊಂಡಿದ್ದೀನಿ, ಒಂದು ಕಡೆ ಸೆಕ್ಯೂರ್ ಆಗಿದೆ. ಹಾಗಾಗಿ ಸೇಮ್ ಅದೇ ವ್ಯಾಲೆಟ್ ಇಲ್ಲಿ ಏನಾಯಿತು ಓಪನ್ ಆಯ್ತು. ಈಗ ಪಾಸ್ವರ್ಡನ್ನು ರೀಸೆಟ್ ಮಾಡಿ ಒಂದ್ಸಲಿ ಕನ್ಫರ್ಮ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರೋಸೆಸನ್ನು ತೋರಿಸಿದ್ದು. ಯಾಕೆಂತ ಹೇಳಿದರೆ ಯಾವುದೇ ಕಾರಣಕ್ಕೂ ನಮ್ಮ ಪಾಸ್ವರ್ಡನ್ನು ನಾವು ಮರೆತರೆ ಇಲ್ಲಿ ನಮ್ಮ ವ್ಯಾಲೆಟ್ ಮಿಸ್ ಆಗೋಂಥ ಚಾನ್ಸಸ್ ಇದೆ. ಈಗ ನನ್ನ ಪಾಸ್ವರ್ಡ್ ಇಮೇಲ್ ಐ ಡಿ ಕರೆಕ್ಟಾಗಿದೆ, ಹಾಗಾಗಿ ಅದೇ ವ್ಯಾಲೆಟ್ ಓಪನ್ ಆಗಿದೆ. ಇಲ್ಲಿ ಪ್ರೊಫೈಲನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಕೆಳಗಡೆ. ಸೊ ಪ್ರೊಫೈಲನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಲಾಗೌಟ್ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕೆಳಗಡೆ ಲಾಗಿನ್ ವಿತ್ ಇಮೇಲ್ ಏನಿದೆ ಇದನ್ನು ಕ್ಲಿಕ್ ಮಾಡಿ. ಇದ್ರ ನಂತರ ಕೆಳಗಡೆ ಸೈನಪ್ ಏನಿದೆ ಇದನ್ನು ಕ್ಲಿಕ್ ಮಾಡಿ. ಸೈನಪ್ಪನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಹೊಸದಾಗಿ ಮತ್ತೆ ಕ್ರಿಯೇಟ್ ಅಕೌಂಟ್ ಅಂತ ಹೇಳಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫುಲ್ ನೇಮ್ ಏನಿದೆ ಇಲ್ಲಿ ನಿಮ್ಮ ಒಂದು ಯೂಸರ್ ನೇಮ್, ಯಾಕೆಂತ ಹೇಳಿದರೆ ನಿಮ್ಮ ಐ ಡಿ ಯಾವುದು ಅಂತ ಗೊತ್ತಾಗೋದಕ್ಕೆ ನೀವು ಯೂಸರ್ ನೇಮನ್ನು ಇಲ್ಲಿ ಕೊಡ್ಬೋದು. ಅದೇ ರೀತಿ ಇಮೇಲ್ ಏನಿದೆ ಹೊಸದಾಗಿ ಈಗ ಕ್ರಿಯೇಟ್ ಮಾಡಿರೋಂಥ ಒಂದು ಇಮೇಲನ್ನು ನೀವು ಇಲ್ಲಿ ಏನು ಮಾಡಿ ಮೆನ್ಷನ್ ಮಾಡಿ. ಅದರ ನಂತರ ಕೆಳಗಡೆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ.
ದಯವಿಟ್ಟು ನೀವು ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ತೀರಾ ಅದನ್ನು ಮರಿಬೇಡಿ, ಅದನ್ನು ಜೋಪಾನವಾಗಿ ಒಂದು ಕಡೆ ಸೆಕ್ಯೂರ್ ಮಾಡ್ಕೊಳ್ಳಿ. ಆ ಪಾಸ್ವರ್ಡನ್ನು ಕೂಡ ಕ್ಲೀನಾಗಿ ಬರೆದಿಟ್ಕೊಳ್ಳಿ. ಸೊ ಪಾಸ್ವರ್ಡನ್ನು ಹಾಕಿ ಕೆಳಗಡೆ ಸೈನ್ ಅಪ್ ಅಂತ ಹೇಳಿ ಏನು ಬಟನ್ ಇದೆ ಇದನ್ನು ಕ್ಲಿಕ್ ಮಾಡಿ. ಸೈನ್ ಅಪ್ ಅಂತ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮ್ಮ ಅಕೌಂಟು ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಆಗುತ್ತೆ. ಈಗ ರಿಜಿಸ್ಟರ್ ಆಗಿರೋಂಥ ಐ ಡಿನ ಲಾಗಿನ್ ಮಾಡಿ. ಈಗ ಹೊಸದಾಗಿ ಏನು ಇಮೇಲ್ ಐ ಡಿ ಹಾಕಿದಿರಿ ಆ ಇಮೇಲ್ ಐ ಡಿನ ಹಾಕಿ. ಇಲ್ಲಿ ಕೆಳಗಡೆ ನೀವು ಇಟ್ಟಿರೋಂಥ ಪಾಸ್ವರ್ಡ್ ಏನಿದೆ ಪಾಸ್ವರ್ಡನ್ನು ಕೂಡ ಹಾಕಿ ಲಾಗಿನ್ನನ್ನು ಕ್ಲಿಕ್ ಮಾಡಿ. ಸೊ ಲಾಗಿನನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಹೊಸ ವ್ಯಾಲೆಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಹೊಸ ವ್ಯಾಲೆಟ್. ಈ ಅಡ್ರೆಸ್ಸನ್ನು ನೀವು ನೋಡಿದರೆ ಇದು ಹೊಸದಾಗಿ ಕ್ರಿಯೇಟ್ ಆಗಿರೋಂಥ ವ್ಯಾಲೆಟ್. ಈ ಅಡ್ರೆಸ್ಸನ್ನು ನಾನು ಏನು ಮಾಡ್ತಾಯಿದ್ದೀನಿ, ಅಗೈನ್ ಕಾಪಿ ಮಾಡಿಕೊಂಡು ಇದನ್ನು ಮತ್ತೆ ನಾನು ನನ್ನ ವಾಟ್ಸಪ್ಪಲ್ಲಿ ಸೇವ್ ಮಾಡ್ತಾಯಿದ್ದೀನಿ. ಇದು 2ನೇ ಐ ಡಿಯ ವ್ಯಾಲೆಟ್ ಆಗಿರೋದ್ರಿಂದ ಇಲ್ಲಿ ಸೇವ್ ಮಾಡಬೇಕಾದ್ರೆ 2ನೇ ಐ ಡಿ ಏನಿದೆ ಆ ಐ ಡಿ ನೇಮನ್ನು ಮೆನ್ಷನ್ ಮಾಡಿ ಈ ಅಡ್ರೆಸ್ಸನ್ನು ಕೂಡ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಪೇಸ್ಟ್ ಮಾಡಿ ಇದನ್ನು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇದನ್ನು ಸೆಕ್ಯೂರ್ ಮಾಡಿದ ನಂತರ ಈ ವ್ಯಾಲೆಟಲ್ಲೂ ಕೂಡ ಒಂದು ಪ್ರೈವೇಟ್ ಕೀ ಇರುತ್ತೆ. ಪ್ರೊಫೈಲನ್ನು ಕ್ಲಿಕ್ ಮಾಡಿ ಅಕೌಂಟ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿ ಇಲ್ಲಿ ವ್ಯೂ ಪ್ರೈವೇಟ್ ಕೀ ಅಂತ ಏನು ಬರುತ್ತೆ, ಈ ಪ್ರೈವೇಟ್ ಕೀಯನ್ನು ಕ್ಲಿಕ್ ಮಾಡಿ ಇದನ್ನು ಇಲ್ಲಿ ಕಾಪಿ ಮಾಡಿಕೊಂಡು ಮತ್ತೆ ನನ್ನದೇ ಆದಂಥ ಇಮೇಲಲ್ಲಿ ಇದನ್ನು ಏನು ಮಾಡ್ತಾ ಇದ್ದೀನಿ, ಹೊಸದಾಗಿ ಕ್ರಿಯೇಟ್ ಮಾಡಿರೋ ಇಮೇಲ್ ಐ ಡಿಗೆ ಇದನ್ನು ನಾನು ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಬೇರೆ ಯಾರಿಗೂ ಫಾರ್ವರ್ಡ್ ಮಾಡ್ತಾ ಇಲ್ಲ, ನನ್ನ ಇಮೇಲಿಂದ ನನ್ನ ಇಮೇಲಿಗೆ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ಸಬ್ಜೆಕ್ಟಲ್ಲಿ ಈ ಒಂದು ಪ್ರೈವೇಟ್ ಕೀ ಯಾವ ಐ ಡಿಗೆ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ ಆ ಒಂದು ಐ ಡಿನ ಇಲ್ಲಿ ಸಬ್ಜೆಕ್ಟಲ್ಲಿ ಮೆನ್ಷನ್ ಮಾಡ್ತೀನಿ. ಫ್ಯೂಚರಲ್ಲಿ ಈಸಿಯಾಗಿ ಇದು ಗೊತ್ತಾಗಬೇಕು. ಹಾಗಾಗಿ ಐನಿಸ್ 001 ಅಂತ ಏನು ಐ ಡಿ ಇದೆ ಈ ಐ ಡಿನ ಸಬ್ಜೆಕ್ಟ್ ಆಗಿ ತಗೊಳ್ತಾ ಇದ್ದೀನಿ. ಇಲ್ಲಿ ಪ್ರೈವೇಟ್ ಕೀಯನ್ನು ನಾನು ಏನು ಮಾಡ್ತಾ ಇದ್ದೀನಿ, ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನನ್ನ ಈ ಐ ಡಿಯ ಒಂದು ವ್ಯಾಲೆಟ್ ಅಡ್ರೆಸ್ ಪ್ರೈವೇಟ್ ಕೀ ಕೂಡ ಇಲ್ಲಿ ಏನಾಯಿತು, ಸೆಕ್ಯೂರ್ ಆಯಿತು. ಇದು ಕೂಡ ನನ್ನ ಇಮೇಲ್ ಐ ಡಿಲೇ ಇರೋದ್ರಿಂದ ಬೇರೆ ಯಾರಿಗೂ ಕೂಡ ನಾನು ಇದನ್ನು ಇಲ್ಲಿ ಫಾರ್ವರ್ಡ್ ಮಾಡ್ತಾ ಇಲ್ಲ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಪೋಸ್ಟ್ ಮಾಡ್ತಾ ಇಲ್ಲ. ಹೀಗೆ 2 ಐ ಡಿಯ 2 ಪ್ರೈವೇಟ್ ಕೀನೂ ಕೂಡ ನನ್ನ ಇಮೇಲ್ ಐ ಡಿಲಿ ಸೆಕ್ಯೂರ್ ಮಾಡಿದ್ದೀನಿ. ಈಗ ಈ ಒಂದು ಪ್ರೈವೇಟ್ ಕೀ ನನ್ನ ಇಮೇಲಿಗೆ ಬಂದಿದೆಯಾ ಅಂತೇಳಿ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಬೇಕು. ಯಾಕೆಂತೇಳಿದರೆ ಸೆಂಡ್ ಮಾಡಿರೋದು ನಾವೇನಾದರೂ ಇಮೇಲ್ ಐ ಡಿ ಮಿಸ್ ಆದರೆ ಬೇರೆ ಎಲ್ಲೋ ಹೋಗೋ ಚಾನ್ಸಸ್ ಇರುತ್ತೆ. ಅಗೇನ್ ನಿಮ್ಮ ಇನ್ಬಾಕ್ಸಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ ಪ್ರೈವೇಟ್ ಕೀ ಬಂದಿರೋಂಥದ್ದು. ಸೊ ಕನ್ಫರ್ಮ್ ಮಾಡಿದ ನಂತರ ನಿಮ್ಮ ಒಂದು ವ್ಯಾಲೆಟ್ ಏನಿದೆ ವ್ಯಾಲೆಟನ್ನು ಮತ್ತೆ ಓಪನ್ ಮಾಡಿ. ವ್ಯಾಲೆಟನ್ನು ಓಪನ್ ಮಾಡಿ ಇಲ್ಲಿ ಏನು ವ್ಯಾಲೆಟ್ ಅಡ್ರೆಸ್ ಇದೆಲ್ಲವೂ ಕೂಡ ಹೊಸ ವ್ಯಾಲೆಟ್ ಅಡ್ರೆಸ್. ಇದನ್ನು ಎಲ್ಲದನ್ನು ಕೂಡ ನೀವು ಒಂದು ಕಡೆಗೆ ಸೆಕ್ಯೂರ್ ಮಾಡ್ಕೊಂಡಿದ್ದೀರಾ. ಸೊ ಈ ವ್ಯಾಲೆಟ್ ಅಡ್ರೆಸ್ಸನ್ನು ನಮ್ಮ YI ನಾವು ಮೆನ್ಷನ್ ಮಾಡಬೇಕು. YI ನಾನು ಡೈರೆಕ್ಟಾಗಿ ಬ್ರೌಸರಲ್ಲಿ ಲಾಗಿನ್ ಮಾಡ್ತಾ ಇದ್ದೀನಿ. ಲಾಗಿನ್ ಮಾಡಿದ ನಂತರ ಫಸ್ಟ್ ಡ್ಯಾಶ್ ಬೋರ್ಡಲ್ಲಿ ಸ್ಟಾರ್ಟಿಂಗಲ್ಲೇ ನಾವು ವ್ಯಾಲೆಟ್ ಅಡ್ರೆಸ್ಸನ್ನು ಹಾಕ್ದಲ್ಲೇ ಇರೋದ್ರಿಂದ ನಿಮಗೆ ಒಂದು ಪಾಪಪ್ ಮೆಸೇಜಲ್ಲಿ ಬರ್ತಾ ಇರುತ್ತೆ, ಅಪ್ಡೇಟ್ ಯುವರ್ ವ್ಯಾಲೆಟ್ ಅಡ್ರೆಸ್ ಅಂತ ಹೇಳಿ. ಅಂದರೆ ನಮ್ಮ SMG ವ್ಯಾಲೆಟ್ ಅಡ್ರೆಸ್ಸನ್ನು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇದನ್ನು ಹಾಕೋದಕ್ಕೆ ನಾನಿಲ್ಲಿ ಪ್ರೊಫೈಲನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಮೈ ಪ್ರೊಫೈಲ್ ಏನಿದೆ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಸಲ ನನ್ನ ಪ್ರೊಫೈಲನ್ನು ನಾನು ಕಂಪ್ಲೀಟಾಗಿ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಮೇಲ್ ಐ ಡಿನ ನೀವು ಅಬ್ಸರ್ವ್ ಮಾಡಿ ನೋಡಿ. ಇಲ್ಲಿ ಇಮೇಲ್ ಐ ಡಿ ಏನು YIಯಲ್ಲಿದೆ ಕೆಲವೊಂದು ಮಲ್ಟಿಪಲ್ ಐ ಡಿಸಲ್ಲಿ ಕಂಪ್ನಿನೇ ಕ್ರಿಯೇಟ್ ಮಾಡಿ ಕೊಟ್ಟಿರೋಂಥ ಇಮೇಲ್ ಐ ಡಿ. ನಾವು ಯೂಸ್ ಮಾಡ್ತಾ ಇರೋ ಇಮೇಲ್ ಐ ಡಿಗೆ ಕಂಪನಿ ಸ್ವಲ್ಪ ಐ ಡಿ ನಂಬರ್ನ ಆ್ಯಡ್ ಮಾಡಿ ಅಲ್ಲಿ ಮೆನ್ಷನ್ ಮಾಡಿರೋದು. ಇದನ್ನು ಚೇಂಜ್ ಮಾಡಬೇಕು, ಇಲ್ಲ ಅಂದರೆ ನಮಗೆ ವಿಡ್ರಾಲ್ ಆಗಲಿ ಬೇರೆ ಯಾವುದೇ ಆಗಲಿ ಮೆಸೇಜಸ್ ಇಮೇಲಲ್ಲಿ ಬರೋದಿಲ್ಲ. ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ಎಡಿಟ್ ಪ್ರೊಫೈಲನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಎಡಿಟ್ ಪ್ರೊಫೈಲನ್ನು ಕ್ಲಿಕ್ ಮಾಡಿದಾಗ ಕೆಳಗಡೆ ನಿಮಗೆ ಅಕೌಂಟ್ ಇನ್ಫೋ, ಪರ್ಸ್ನಲ್ ಇನ್ಫೋ ಅಂತೇಳಿ ಆಪ್ಷನ್ ಇದೆ. ಇದರಲ್ಲಿ ಪರ್ಸ್ನಲ್ ಇನ್ಫೋ ಏನಿದೆ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಪರ್ಸ್ನಲ್ ಇನ್ಫೋನ ಕ್ಲಿಕ್ ಮಾಡಿದ ಮೇಲೆ ನೀವು ಕೆಳಗಡೆ ನಿಮ್ಮ ಇಮೇಲ್ ಐ ಡಿನ ಏನು ಮಾಡ್ಕೋಬೋದು, ಎಡಿಟ್ ಮಾಡ್ಕೋಬೋದು. ಸೊ ಇಮೇಲ್ ಐ ಡಿನ ನಾನೀಗ ಹೊಸದಾಗಿ ಏನು ಇಮೇಲ್ ಐ ಡಿನ ಕ್ರಿಯೇಟ್ ಮಾಡಿದ್ದೀನಿ ಆ ಇಮೇಲ್ ಐ ಡಿನ ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಇದು ಹೊಸ ಇಮೇಲ್ ಐ ಡಿ, ಬೇರೆ ಯಾವುದೇ ಐ ಡಿಲೂ ಇಲ್ಲ, ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಇದು ಈಸಿಯಾಗಿ ಆಕ್ಸೆಸ್ ಆಗುತ್ತೆ. ಸೊ ಹೊಸ ಇಮೇಲ್ ಐ ಡಿನ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ. ಸೊ ಅದೇ ರೀತಿ ಈ ಪೇಜನ್ನು ಇನ್ನೂ ಕೆಳಗಡೆ ಬಂದು ನೋಡಿದರೆ ಲಾಸ್ಟ್ ಕಾಲಮಲ್ಲಿ ನಿಮಗೆ ವ್ಯಾಲೆಟ್ ಅಡ್ರೆಸ್ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ SMG ವ್ಯಾಲೆಟನ್ನು ಹಾಕಬೇಕು. ಆಲ್ರೆಡಿ ಹೊಸ ಒಂದು SMG ವ್ಯಾಲೆಟನ್ನು ಕ್ರಿಯೇಟ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ಕಾಪಿ ಮಾಡಿಕೊಂಡು ಈ ಒಂದು ವ್ಯಾಲೆಟ್ ಅಡ್ರೆಸ್ಸನ್ನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ನಾನು ಪೇಸ್ಟ್ ಮಾಡ್ತಾಯಿದ್ದೀನಿ. ಪೇಸ್ಟ್ ಮಾಡಿ ಕೆಳಗಡೆ ಸೇವ್ ಚೇಂಜಸ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕು. ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಇಲ್ಲಿ ಬಂತು. ಅಲ್ಲಿಗೆ ಇಮೇಲ್ ಐ ಡಿ ಪ್ಲಸ್ ನಿಮ್ಮ ವ್ಯಾಲೆಟ್ ಅಡ್ರೆಸ್ ಎರಡೂ ಕೂಡ ಅಪ್ಡೇಟ್ ಆಯಿತು. ಈಗ ನೀವು ಅಗೇನ್ ಡ್ಯಾಶ್ ಬೋರ್ಡನ್ನು ನೋಡಿದಾಗ ಫಸ್ಟ್ ಏನು ಪಾಪಪ್ ಮೆಸೇಜ್ ಬರ್ತಾ ಇತ್ತು ಅದು ಬರ್ತಾ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ವ್ಯಾಲೆಟ್ ಅಡ್ರೆಸ್ ಇಲ್ಲಿ ಸಕ್ಸಸ್ಫುಲಿ ಅಪ್ಡೇಟ್ ಆಯಿತು ಅಂತ ಹೇಳಿ ತೋರಿಸ್ತಾ ಇದೆ. ಈಗ ನಿಮ್ಮ ಒಂದೇ ವ್ಯಾಲೆಟಲ್ಲಿ 2 ಅಡ್ರೆಸ್ಸು ಕ್ರಿಯೇಟ್ ಆಗಿದೆ SMG ವ್ಯಾಲೆಟಲ್ಲಿ. ಓಕೆ, ಈಗ SMG ವ್ಯಾಲೆಟನ್ನು ಓಪನ್ ಮಾಡಿ
ಅಡ್ರೆಸ್ಸನ್ನು ನೀವು ಇಲ್ಲಿ ನೋಡ್ಕೊಳ್ಳಿ. ಈಗ ಇರೋಂಥದ್ದು ಇದು. ಈಗ ನೀವು ಎಗೇನ್ ಹಳೇ ಅಡ್ರೆಸ್ಸನ್ನು ನೀವು ಇಲ್ಲಿ ತೆಗಿಬೇಕಂತ ಹೇಳಿದ್ರೆ ಕೆಳಗಡೆ ಲೆಫ್ಟ್ ಕಾರ್ನರಲ್ಲಿ ಕೊಟ್ಟಿರೋಂಥ ಐಕಾನ್ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಪ್ರೈವೇಟ್ ಕೀ ಇಂಪೋರ್ಟ್ ಅಂತ ಹೇಳಿ ಆಪ್ಷನ್ ಬರುತ್ತೆ. ಪ್ರೈವೇಟ್ ಕೀ ಯಾವುದು ಅಂತ ಹೇಳಿದರೆ ಆಲ್ರೆಡಿ ನೀವು ಇಮೇಲಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀರಲ್ಲ ಅದು. ಸೊ ಯಾವ ಒಂದು ವ್ಯಾಲೆಟ್ ಯಾವ ಐ ಡಿದು ಓಪನ್ ಮಾಡಬೇಕು, ಮಲ್ಟಿಪಲ್ ಐ ಡಿಸ್ ಇತ್ತು ಅಂತ ಹೇಳಿದರೆ ನೀವು ಬೇರೆ ಬೇರೆ ಇಮೇಲ್ ಐ ಡಿಲಿ ಪ್ರೈವೇಟ್ ಕೀ ಇರುತ್ತೆ. ಆ ಇಮೇಲ್ ಐ ಡಿನ ಓಪನ್ ಮಾಡಿ ಅಲ್ಲಿ ನೀವು ಪ್ರೈವೇಟ್ ಕೀನ ಏನು ಸೆಕ್ಯೂರ್ ಮಾಡಿದ್ದೀರಾ ಅದನ್ನು ಅಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಸೊ ಅದನ್ನು ಡೈರೆಕ್ಟಾಗಿ ಅಲ್ಲಿಂದ ಕಾಪಿ ಮಾಡಿದ ನಂತರ ಈ ಒಂದು ವ್ಯಾಲೆಟಲ್ಲಿ ಇಲ್ಲಿ ಪ್ರೈವೇಟ್ ಕೀ ಅಂತಿದೆಯಲ್ಲ ಅಲ್ಲಿ ಪೇಸ್ಟ್ ಮಾಡಿ ಕೆಳಗಡೆ ಇಂಪೋರ್ಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರೈವೇಟ್ ಕೀ ಇಂಪೋರ್ಟೆಡ್ ಸಕ್ಸಸ್ಫುಲಿ. ಈಗ ನೀವು ಅಬ್ಸರ್ವ್ ಮಾಡಿ ನೋಡಿ, ಇದು ನಿಮ್ಮ ಬೇರೆ ವ್ಯಾಲೆಟ್ ಅಡ್ರೆಸ್ಸು, ನೀವು ಫಸ್ಟಿಗೆ ಯೂಸ್ ಮಾಡಿದ್ರಲ್ಲ ಅದೇ ವ್ಯಾಲೆಟ್ ಅಡ್ರೆಸ್ಸು. ಈ ರೀತಿ ಎಷ್ಟೇ ವ್ಯಾಲೆಟನ್ನು ಕೂಡ ಒಂದೇ ಡೌನ್ಲೋಡಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಈಗ ಮತ್ತೆ ನೋಡಿ, ನಾನು ಇನ್ನೂ ಒಂದು ವ್ಯಾಲೆಟನ್ನು ನಾನು ಇಲ್ಲಿ ಓಪನ್ ಮಾಡ್ತೀನಿ. ಮತ್ತೆ ಇಮೇಲಲ್ಲಿ ಬೇರೆ ಐ ಡಿಯಲ್ಲಿ ಇರೋಂಥ ಪ್ರೈವೇಟ್ ಕೀ ಏನಿದೆ ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಅಗೈನ್ ಸೇಮ್ ಪ್ರೊಸೀಜರ್ನ ನಾನಿಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ಮತ್ತು ನನ್ನ ವ್ಯಾಲೆಟನ್ನು ಓಪನ್ ಮಾಡ್ಕೊಂಡು ಪ್ರೈವೇಟ್ ಕೀ ಅಲ್ಲಿ ಪೇಸ್ಟ್ ಮಾಡಿ ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಪ್ರೈವೇಟ್ ಕೀ ಇಂಪೋರ್ಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಬಂತು. ಈಗ ಬೇರೆ ಐ ಡಿಯಲ್ಲಿ ಓಪನ್ ಆಗ್ತಾ ಇದೆ. ಸೊ ಈ ರೀತಿ ನೀವು ಒಂದೇ ವ್ಯಾಲೆಟಲ್ಲಿ ಮಲ್ಟಿಪಲ್ ವ್ಯಾಲೆಟನ್ನು ಯೂಸ್ ಮಾಡ್ಕೋಬೋದು. ವ್ಯಾಲೆಟ್ ಸೊ ಈ ರೀತಿ ಸೆಕ್ಯೂರ್ ಮೋಡಲ್ಲಿ ನಾವು ಬೇರೆ ಬೇರೆ ಐ ಡಿಗಳು, ನಾವು ಮಲ್ಟಿಪಲ್ ಐ ಡಿಸನ್ನು ಯೂಸ್ ಮಾಡ್ತಾ ಇದ್ದರೆ ಎಲ್ಲದರಲ್ಲೂ ಇಮೇಲ್ ಐ ಡಿನ ಕೂಡ ಚೇಂಜ್ ಮಾಡ್ಕೋಬೋದು. ಎಲ್ಲದಕ್ಕೂ ಕೂಡ ವ್ಯಾಲೆಟ್ ಅಡ್ರೆಸ್ಸನ್ನು ಕೂಡ ಚೇಂಜ್ ಮಾಡ್ಕೊಬೋದು. ಎಲ್ಲದನ್ನು ಚೇಂಜ್ ಮಾಡಿಕೊಂಡು ನಾವು ಒಂದೇ ವ್ಯಾಲೆಟ್ ಅಡ್ರೆಸ್ಸನ್ನು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಹೊಸದಾಗಿ YIಯಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡೋಂಥವರು ಒಂದು KYCಗೆ ಒಂದು ಇಮೇಲ್ ಐ ಡಿಗೆ ಒಂದೇ ಐ ಡಿನ ಕ್ರಿಯೇಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಯಾರು ಕೂಡ ಮಲ್ಟಿಪಲ್ ಐ ಡಿಸ್ನ ಇನ್ನು ಫ್ಯೂಚರಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಇದು ಆಲ್ರೆಡಿ ಎಕ್ಸಿಸ್ಟಿಂಗ್, ಈಗ ಮುಂಚೆನೇ ಪ್ಯಾಕೇಜನ್ನು ಬೈ ಮಾಡಿ ಯೂಸ್ ಮಾಡ್ತಿರೋಂಥವ್ರಿಗೆ ಮಾತ್ರ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ. ಸೊ ಈ ವಿಡಿಯೋನ ಕೇರ್ಫುಲ್ಲಿಯಾಗಿ ನೋಡಿಕೊಂಡು ಇದೇ ಒಂದು ಪ್ರೋಸೆಸ್ಸನ್ನು ಎಲ್ಲರೂ ಕೂಡ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.